ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಕಮೆಂಟು ಮಾಡಿ. ಯಾಕೆಂದರೆ ನನಗೆ ಹೇಗೆ ಈ ಯೂಟ್ಯೂಬ್ ಚಾನಲ್ ನಂದು ಹೋಗ್ತಾ ಇದೆ, ಹೇಗೆ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾ, ಏನಾದರೂ ಚೇಂಜಸ್ ಮಾಡ್ಕೊಬೇಕಾ, ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಒಂದು ಹೊಸ ಜಾಬ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಅದು LIC ಅಂದರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಆಲ್ಮೋಸ್ಟ್ ಮಾಡಿಸಿದ್ದೀರಾ ಮನೆಗಳಲ್ಲಿ. LIC ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನು. LICನಲ್ಲಿ 2024ದು ಜಾಬ್ ವೇಕೆನ್ಸಿ ಬಿಟ್ಟಿದ್ದಾರೆ. ಅದು LIC ಹೌಸಿಂಗ್ ಫಿನಾನ್ಷಿಯಲ್ಸ್ ಇದ್ರ ಮೇಲೆ 200 ಹುದ್ದೆಗಳು ಖಾಲಿ ಇದ್ದಾವೆ. ಇಡೀ ಭಾರತದಾದ್ಯಂತ 200 ಹುದ್ದೆಗಳು ಖಾಲಿ ಇದ್ದಾವೆ. ಅದು ಯಾವ ಹುದ್ದೆ ಖಾಲಿ ಇದೆ ಅಂದರೆ ಕಿರಿಯ ಸಹಾಯಕ, ಜೂನಿಯರ್ ಅಸಿಸ್ಟೆಂಟ್ ಜಾಬು ಖಾಲಿ ಇದೆ. ಅದು ಇಡೀ ಭಾರತದಾದ್ಯಂತ 200 ಹುದ್ದೆಗಳು ಖಾಲಿ ಇದ್ದಾವೆ. ಅದು ಕರ್ನಾಟಕದಲ್ಲಿ 38 ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ 38 ಪೋಸ್ಟ್ಗಳು ಖಾಲಿ ಇದ್ದಾವೆ ಕರ್ನಾಟಕದಲ್ಲಿ ಯಾರ್ಯಾರಿದ್ದೀರಾ ಅವರೆಲ್ಲ ಹೋಗಿ ಅಪ್ಲೈ ಮಾಡಿ. ಅದು ಆನ್ಲೈನ್ ಅಪ್ಲಿಕೇಶನ್ ಇದೆ. ಆನ್ಲೈನ್ ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವರೆಲ್ಲರೂ ಹೋಗಿ ಆನ್ಲೈನ್ ಅಪ್ಲೈ ಮಾಡಿ. ಮತ್ತು ಜಾಬ್ ಅಪ್ಲೈ ಮಾಡಿದ್ಮೇಲೆ ಎಲ್ಲೆಲ್ಲಿ ವೇಕೆನ್ಸಿ ಸಿಗುತ್ತೆ ಅಂದರೆ ಇಡೀ ಭಾರತದಾದ್ಯಂತನೂ ಸಿಗುತ್ತೆ. ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಆನ್ಲೈನ್ ಅಪ್ಲೈ ಮಾಡಿ. ಅದು ಜಾಬ್ ಲೊಕೇಶನ್ ಬಂದು ಇಡೀ ಭಾರತದಾದ್ಯಂತ ಸಿಗುತ್ತೆ. ಹಾಗೆಯೇ ಎಜುಕೇಷನ್ನು ಪದವಿ ಪಡೆದಿರಬೇಕು ಅಂತ ಹೇಳಿದ್ದಾರೆ. ವಿಶ್ವವಿದ್ಯಾಲಯಗಳಿಂದ ಮಾನ್ಯತೆ ಪಡೆದ ಯಾವುದೇ ವಿದ್ಯಾಲಯಗಳಿಂದ ಪದವಿ ಪಡೆದಿರಬೇಕು. ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಕೇಳಿದ್ದಾರೆ. ಈ ಡಿಗ್ರಿ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್ ಯಾರ್ಯಾರಿದ್ದಾರೆ ಅವ್ರು ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡಿ. ಫೀಸು 800 ರುಪೀಸ್ ಕೇಳಿದ್ದಾರೆ. 800 ರೂಪಾಯಿಗಳನ್ನ ಕೇಳಿದ್ದಾರೆ ಫೀಸು. ಅವ್ರು ಹೇಗೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಆನ್ಲೈನ್ ಅಪ್ಲೈ ಮಾಡಬೇಕು. ಆನ್ಲೈನ್ ಅಪ್ಲೈ ಮಾಡಿದ್ಮೇಲೆ ಆನ್ಲೈನ್ ಪರೀಕ್ಷೆ ಇರುತ್ತೆ. ಆನ್ಲೈನ್ ಪರೀಕ್ಷೆ ಆದಮೇಲೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಇದು ಪ್ರೊಸೀಜರ್ ಇರೋದು. ಈ ಥರ ಸೆಲೆಕ್ಟ್ ಮಾಡಬೇಕು ಅಂತ. ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ದಿನಾಂಕ 25th ಜುಲೈ 2024. ಕೊನೆಯ ದಿನಾಂಕ 14th ಆಗಸ್ಟ್ 2024. ಆಲ್ರೆಡಿ ಲಾಸ್ಟ್ ಡೇಟ್, ನಾಳೆನೇ ಲಾಸ್ಟ್ ಡೇಟು. ಯಾರ್ಯಾರು ಜಾಬ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ಹೋಗಿ ಜಾಬ್ ಅಪ್ಲೈ ಮಾಡಿ. ನಾಳೆನೇ ಲಾಸ್ಟ್ ಡೇಟು. ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದರದ್ದು ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವರ ಡಿಗ್ರಿ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟು ಹೋಗಿ ಅಪ್ಲೈ ಮಾಡಿ. ಕರ್ನಾಟಕದಲ್ಲಿ 38 ಪೋಸ್ಟ್ಗಳು ಖಾಲಿ ಇದ್ದಾವೆ. ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಹೋಗಿ ಅಪ್ಲೈ ಮಾಡಿ. ಒಳ್ಳೆ ಜಾಬ್ ಪ್ಯಾಕೇಜ್ ಜಾಬ್ ಚೆನ್ನಾಗಿದೆ. ಹಾಗೆ ಸ್ಯಾಲ್ರಿನೂ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತೀನಿ. ಬಟ್ ಅದರದ್ದು ನಿಮ್ಮದು ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ಆ ಜಾಬ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಅದು ಜಾಬ್ದು ಡಿಸ್ಕ್ರಿಪ್ಷನಲ್ಲಿ ಸ್ಯಾಲ್ರಿ ಎಷ್ಟು, ಹೇಗೆ, ಏನೇನು ಡಾಕ್ಯುಮೆಂಟ್ ಕೇಳಿದ್ದಾರೆ ಅದೆಲ್ಲ ನಿಮಗೆ ಅಪ್ಡೇಟ್ ಸಿಗುತ್ತೆ. ಆ ಜಾಬ್ ಲಿಂಕ್ನ ಓಪನ್ ಮಾಡಿ ಜಾಬ್ ಅಪ್ಲೈ ಮಾಡಿ. ನಿಮ್ಗೆ ಏನೇನು ಡೌಟ್ ಇದ್ರೂ ಜಾಬ್ ಲಿಂಕ್ ಓಪನ್ ಮಾಡಿದಾಗಲೇ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಅಪ್ಲೈ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲಿಂದ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗ್ತಾಯಿದೆ, ಯಾರಾದ್ರು ಯೂಸ್ ಆಗ್ತಾಯಿದೆ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಾನು ಏನಾದ್ರು ಚೇಂಜಸ್ ಮಾಡಬೇಕು ಅಥವಾ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅನ್ನೋದಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಯಾರಿಗಾದ್ರು ಜಾಬ್ ಸರ್ಚ್ ಮಾಡೋರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಷ್ಟು ನನಗೂ ವಿಡಿಯೋಸ್ ಮಾಡಬೇಕು, ಜಾಬ್ ಅಪ್ಡೇಟ್ ಬಗ್ಗೆ ಕೊಡಬೇಕು ಅಂತ ಅನಿಸುತ್ತೆ. ನಾನು ಇನ್ನೊಬ್ಬರಿಂದ ಇನ್ಸ್ಪಿರೇಷನ್ ಆಗಿಯೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇರೋದು, ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ವಿಡಿಯೋಸ್ ಮಾಡಬೇಕಂತ ಅನಿಸುತ್ತೆ. ಅಷ್ಟೂ ನಾನು ಬೇರೆಯವ್ರಿಗೆ ನನಗೇನೇನು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದನ್ನು ತಿಳ್ಕೊಂಡು ನಾನು ಇನ್ನೊಬ್ರಿಗೆ ಹೇಳಬೇಕು ಅಂತ ಅನ್ನಿಸ್ತಿದೆ. ಅದನ್ನು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾನು ಬೇರೆಯವರು ಜಾಬ್ ಅಪ್ಡೇಟ್ ಕೊಡೋದನ್ನು ನೋಡಿ ನಾನು ಇನ್ಸ್ಪಿರೇಷನ್ ಆಗಿ ನನ್ನ ಕೈಲಾದಷ್ಟು ನಾನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಕಮೆಂಟು ಮಾಡಿ. ಥ್ಯಾಂಕ್ ಯು.